ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ನೈಟಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ಬೋದಾ? ನೈಟಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದ್ರಿಂದ ಬೆನಿಫಿಟ್ಸ್ ಏನಾದರೂ ಇದೆಯಾ? ಆ್ಯಂಡ್ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಯಾರೆಲ್ಲ ಇದ್ದಾರೆ ಅವರು ನೈಟಲ್ಲಿ ಜಾಸ್ತಿ ವೀಡಿಯೋನ ಅಪ್ಲೋಡ್ ಮಾಡೋದು. ಸೊ ಇದರಲ್ಲಿ ಏನಾದರೂ ಬೆನಿಫಿಟ್ಸ್ ಇದೆಯಾ? ನೈಟಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದರೆ ವೈರಲ್ ಆಗುತ್ತಾ ಅಂತ ತುಂಬ ಕ್ವಶನ್ಸ್ ಎಲ್ಲ ನಿಮ್ಮ ಮೈಂಡಲ್ಲಿ ಇರುತ್ತಲ್ಲ, ನ್ಯೂ ಯೂಟ್ಯೂಬರ್ ಮೈಂಡಲ್ಲಿ ಕ್ವಶನ್ಗಳಿರುತ್ತಲ್ಲ. ಸೊ ಅದನ್ನು ನಾನು ಇವತ್ತು ಕ್ಲಿಯರ್ ಮಾಡ್ತೀನಿ. ನೋಡಿ ಗೈಸ್, ಈಗ ಯೂಟ್ಯೂಬೇ ನಿಮ್ಗೆ ಹೇಳಿತ್ತು ಯಾವ ಟೈಮಲ್ಲಿ ನೀವು ವೀಡಿಯೋನ ಅಪ್ಲೋಡ್ ಮಾಡೋದಂತ. ಸೊ YT ಸ್ಟುಡಿಯೋದಲ್ಲಿ ನಿಮಗೆ ಇಲ್ಲಿ ಡಾರ್ಕ್ ಟೈಮ್ ಇರುತ್ತಲ್ವಾ. ಸೊ ಈ ಡಾರ್ಕ್ ಟೈಮಲ್ಲಿ ನಿಮ್ಮದು ವೀಡಿಯೋ ಅಪ್ಲೋಡ್ ಮಾಡಿದರೆ ವ್ಯೂಸ್ ಚೆನ್ನಾಗಿ ಬರುತ್ತೆ ಅಂತ ಯೂಟ್ಯೂಬ್ ನಿಮಗೆ ಹೇಳಿಲ್ಲ, ಓಕೆನಾ? ಸೊ ಇಲ್ಲಿ ನೀವು ಲರ್ನ್ ಮೋರ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಅವರು ಹೇಳಲ್ಲ. ಸೊ ಜಾಸ್ತಿ ವ್ಯೂಸ್ ಇದೇ ಟೈಮಿಗೆ ಬರುತ್ತೆ ಅಂತ ನಾವು ಹೇಳಲ್ಲ ಲಾಂಗ್ ವೀಡಿಯೋಗಳಿಗೆ. ಆ್ಯಂಡ್ ಈ ಟೈಮಲ್ಲಿ ಏನಕ್ಕೆ ನಾವು ಈ ಟೈಮ್ ಮೆನ್ಷನ್ ಮಾಡಿದ್ದೀವಿ ಅಂದರೆ, ಸೊ ನೀವು ಈ ಟೈಮಲ್ಲಿ ಲೈವ್ ಸ್ಟ್ರೀಮ್ ಏನಾದರೂ ಮಾಡಿದರೆ ನಿಮಗೆ ಸೂಪರ್ ಥ್ಯಾಂಕ್ಸು ಸಿಗೋ ಚಾನ್ಸಸ್ ಇರುತ್ತೆ. ಲೈಕ್ ತುಂಬ ಜನ ಆಡಿಯನ್ಸ್ ಇರ್ತಾರೆ, ಸೊ ನಿಮ್ಮ ಲೈವ್ನ ಜಾಯಿನ್ ಮಾಡ್ಬೋದು ಅಂತ ಆ ಟೈಮಿಂಗ್ಸ್ನ ಕೊಟ್ಟಿರ್ತಾರೆ YT ಸ್ಟುಡಿಯೋದಲ್ಲಿ, ಓಕೆನಾ? ಈಗ ನಾವು ಬರೋಣ. ಈಗ ನೈಟ್ ವಿಡಿಯೋ ಏನಕ್ಕೆ ಅಪ್ಲೋಡ್ ಮಾಡಬೇಕು ಆ್ಯಂಡ್ ಇದರಿಂದ ನಮಗೆ ಬೆನಿಫಿಟ್ಸ್ ಸಿಗುತ್ತಾ ಅಂತ. ಓಕೆ, ನೈಟಲ್ಲಿ ವೀಡಿಯೋ ಏನಕ್ಕೆ ಅಪ್ಲೋಡ್ ಮಾಡಬೇಕಂದ್ರೆ, ಈಗ ಟೆಕ್ ಕ್ಯಾಟಗಿರಿನೇ ತಗೊಳ್ಳಿ. ಈಗ ಟೆಕ್ ಕ್ಯಾಟಗಿರಿ ಯಾರೆಲ್ಲ ಅಪ್ಲೋಡ್ ಮಾಡ್ತೀರಾ, ಸೊ ಇದರಲ್ಲಿ ಬಂದುಬಿಟ್ಟು ಸೊ ತುಂಬ ಜನ ಕೇಸಸಲ್ಲಿ, ತುಂಬ ಕ್ಯಾಟಗಿರೀಸಲ್ಲಿ ಸುಮಾರು ಜನ ಡೇಯಲ್ಲಿ ಫ್ರೀ ಇರಲ್ಲ, ಓಕೆನಾ? ಕೆಲವೊಬ್ಬರು ಸ್ಕೂಲಿಗೆ ಹೋಗ್ತಾರೆ, ಕಾಲೇಜಿಗೆ ಹೋಗ್ತಾರೆ, ಆಫೀಸ್ಗೆ ಹೋಗ್ತಾರೆ, ವರ್ಕ್ಗೆ ಹೋಗ್ತಾರೆ. ತುಂಬ ಜನರದ್ದು ಅವ್ರವ್ರದ್ದೇ ಇದಿರುತ್ತಲ್ಲ. ಸೊ ಹೌಸ್ ವೈಫ್ಸ್ ಯಾರಿರ್ತಾರೆ ಆ್ಯಂಡ್ ಮನೇಲಿ ಯಾರಿರ್ತಾರೆ ಅವ್ರು ಮಾತ್ರ ಡೇ ಟೈಮಲ್ಲಿ ವೀಡಿಯೋ ನೋಡೋಕ್ಕಾಗೋದು. ಇನ್ನು ಶಾರ್ಟ್ಸ್ನ ತಗೊಳ್ಳಿ. ಶಾರ್ಟ್ಸಲ್ಲಿ ಅವರು ಫ್ರೀ ಟೈಮಲ್ಲಿ ಬೇಕಿದ್ರೆ ಶಾರ್ಟ್ಸ್ ಸ್ಕ್ರಾಲ್ ಮಾಡ್ತಾ ನೋಡ್ತಾರೆ. ಸೊ ಶಾರ್ಟ್ ನೀವು ಯಾವಾಗ ಬೇಕಿದ್ರೂ ಡೈಲಿ ಪೋಸ್ಟ್ನ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಬಟ್ ಲಾಂಗ್ ಫಾರ್ಮಿಂಗ್ ವೀಡಿಯೋ ಬಂದುಬಿಟ್ಟು ನೀವು ನೈಟಲ್ಲಿ ಜಾಸ್ತಿ ಪೋಸ್ಟ್ ಮಾಡಿದರೆ ನಿಮಗೆ ಬೆನಿಫಿಟ್ಸ್ ಇದೆ ಗೈಸ್. ಏನು ಬೆನಿಫಿಟ್ಸ್ ಅಂದರೆ, ಈಗ ನೀವು ನೈಟಲ್ಲಿ ವೀಡಿಯೋ ಪೋಸ್ಟ್ ಮಾಡಿದರೆ, ಈಗ ನೈಟಲ್ಲೇ ಅಲ್ವಾ ಫ್ರೀ ಆಗಿರೋದು ಎಲ್ಲ. ಲೈಕ್ ಸ್ಕೂಲಿಗೆ ಯಾರು ಹೋಗ್ತಾರೆ ಆ್ಯಂಡ್ ಯಾರು ಆಫೀಸ್ಗೆ ಹೋಗ್ತಾರೆ ಎಲ್ಲ ನೈಟಲ್ಲೇ ಜಾಸ್ತಿ. ಸುಮಾರು ಜನ 99% ಜನ ಏನಿರ್ತಾರೆ ಅವರು ನೈಟಲ್ಲೇ ಜಾಸ್ತಿ ಫೋನ್ನ ಯೂಸ್ ಮಾಡೋದು, ಮಲ್ಗೋ ಟೈಮಲ್ಲಿ ಇಲ್ಲ ಫ್ರೀ ಆದ ಟೈಮಲ್ಲಿ. ಈಗ 8 to 10 ಇಲ್ಲ 11-12ವರೆಗೂ ವೀಡಿಯೋಸ್ಗಳು ನೋಡ್ತಾ ಇರ್ತಾರೆ ಯೂಟ್ಯೂಬಲ್ಲಿ, ಏನು ಆಡಿಯನ್ಸ್ ಇರ್ತಾರೆ, ಓಕೆನಾ? ಸೊ ಅವ್ರು ನೈಟಲ್ಲಿ ಫ್ರೀ ಇರ್ತಾರೆ. ಈಗ ನೀವು ಟೆಕ್ ಕ್ಯಾಟಗಿರಿ ಹಾಕಿದರೆ ನೈಟಲ್ಲಿ, ಸೊ ಅವರು ನೈಟಲ್ಲಿ ಫ್ರೀ ಇದ್ದಾಗ ನಿಮ್ಮ ನೋಟಿಫಿಕೇಷನ್ ಅವ್ರಿಗೆ ಹೋಗುತ್ತಾ? ಸೊ ನೈಟಲ್ಲಿ ನೀವು ವೀಡಿಯೋ ಅಪ್ಲೋಡ್ ಮಾಡಿದರೆ ಅವ್ರ ಹತ್ರ ನೋಟಿಫಿಕೇಷನ್ ಹೋಗುತ್ತಾ? ಅವ್ರು ಯೂಟ್ಯೂಬೇ ನೋಡ್ತಾ ಇರ್ತಾರೆ. ಸೊ ಆಗ ಅವ್ರ ನೋಟಿಫಿಕೇಷನ್ ಬಂದಾಗ ಅವ್ರು ಕ್ಲಿಕ್ ಮಾಡಿ ನೋಡೋ 100% ಚಾನ್ಸಸ್ ಇರುತ್ತೆ, ಓಕೆನಾ? ನೈಟಲ್ಲಿ. ಬಟ್ ಡೇ ಅಲ್ಲಿ ನೀವೇನಾದರೂ ಪೋಸ್ಟ್ ಮಾಡಿದರೆ ಸೊ ಅವರು ಬಂದುಬಿಟ್ಟು ನೈಟಲ್ಲಿ ನೋಡೋದಲ್ವಾ. ಸೊ ಅವರು ಏನು ಮಾಡಿರ್ತಾರೆ, ಕೆಲವೊಬ್ಬರು ನೋಟಿಫಿಕೇಷನ್ಗಳನ್ನ ಆಫ್ ಮಾಡಿರ್ತಾರೆ. ಯಾಕಂದರೆ ಆಗಾಗ ಒಂದು 60-70 ಜನನ ಅವ್ರು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿದ್ದಾರೆ ಅಂದ್ಕೊಳ್ಳಿ. ಸೊ ಎಲ್ಲರದ್ದು ನೋಟಿಫಿಕೇಷನ್ ಬಂದಾಗ ಸೌಂಡ್ ಬಂದೇ ಬರುತ್ತಲ್ಲ, ಅದು ಇರಿಟೇಷನ್ ಫೀಲ್ ಆಗುತ್ತಲ್ಲ ಅವ್ರಿಗೆ. ಸೊ ಏನು ಮಾಡಿರ್ತಾರೆ, ಅವರು ನೋಟಿಫಿಕೇಷನ್ನ ಆಫ್ ಮಾಡಿ ಇಟ್ಟಿರ್ತಾರೆ. ಸೊ ಅವ್ರೇನು ಮಾಡ್ತಾರೆ, ನೈಟಲ್ಲಿ ಬಂದಾಗ ಚೆಕ್ ಮಾಡ್ತಾರೆ. ನೋಟಿಫಿಕೇಷನ್ ಸಬ್ಸ್ಕ್ರಿಪ್ಷನ್ ಅಂತ ಇರುತ್ತೆ ಯೂಟ್ಯೂಬಲ್ಲಿ, ಅಲ್ಲಿ ಕ್ಲಿಕ್ ಮಾಡಿದಾಗ ಅವರು ಯಾರೆಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿರ್ತಾರೆ ಎಲ್ಲ ವೀಡಿಯೋಸ್ ಎಲ್ಲ ಬಂದಿರುತ್ತೆ. ಸೊ ಇವರು ಡೇಲಿ ಏನು ವೀಡಿಯೋ ಅಪ್ಲೋಡ್ ಮಾಡಿರ್ತಾರೆ ಅವ್ರದ್ದು ಕೆಳಗಡೆ ಇರುತ್ತೆ ವೀಡಿಯೋ. ಸೊ ನೈಟಲ್ಲಿ ಯಾರು ಅಪ್ಲೋಡ್ ಮಾಡಿರ್ತಾರೆ ವೀಡಿಯೋ ಅವ್ರದ್ದು ಟಾಪಲ್ಲಿರುತ್ತೆ. ಟಾಪಲ್ಲಿದ್ದಾಗ ಸೊ ಅವ್ರು ಫಸ್ಟ್ ಯಾವ ವೀಡಿಯೋ ಇರುತ್ತೆ ಅದನ್ನೇ ನೋಡೋದಲ್ವಾ. ಆ್ಯಂಡ್ ಐ ಕ್ಯಾಚಿ ಥಂಬ್ನೇಲ್ ಯಾರ್ದಿರುತ್ತೆ ಅವ್ರದ್ದೇ ನೋಡೋದಲ್ವಾ. ಫಸ್ಟಲ್ಲಿ ಯಾವ ವೀಡಿಯೋ ಬಂದಿರುತ್ತೆ ಅವ್ರದ್ದು ಸಬ್ಸ್ಕ್ರಿಪ್ಷನ್ ಫೀಡಲ್ಲಿ, ಸೊ ಅವ್ರ ವೀಡಿಯೋ ಅವರು ನೋಡ್ತಾರೆ. ಸೊ ಇದು ಬೆನಿಫಿಟ್ಸ್ ನಮಗೆ. ನಾವು ಫಸ್ಟು ನೈಟಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿದರೆ ಏನಾಗುತ್ತೆ, ಸಬ್ಸ್ಕ್ರಿಪ್ಷನ್ ಫೀಡಲ್ಲಿ ನಮ್ಮದೇ ಟಾಪಲ್ಲಿರುತ್ತೆ, ಓಕೆನಾ ವೀಡಿಯೋ. ಸೊ ಟಾಪಲ್ಲಿದ್ದರೆ ಅವರು ಬೇಗನೆ ನಮ್ಮದು ವೀಡಿಯೋ ನೋಡ್ತಾರೆ, ಓಕೆನಾ? ಅಟ್ಲೀಸ್ಟ್ 1-1.5 ನಿಮಿಷ ವೀಡಿಯೋ ನೋಡಿದ್ರು ಸಾಕಲ್ವ ನಿಮಗೆ. ಸೊ ಅವರು ನೋಡ್ತಾರೆ. ಇನ್ನೂ ತುಂಬ ವೀಡಿಯೋಸ್ ಇರುತ್ತಲ್ಲ, ಅವರು 1 ನಿಮಿಷ ನೋಡಿಬಿಟ್ಟು ಆ ಥರ ಬೇರೆ ವೀಡಿಯೋಸ್ಗೆ ಹೋಗ್ತಾರೆ. ಸೊ ನಿಮ್ಮ ವೀಡಿಯೋ ಏನಾದರೂ ಚೆನ್ನಾಗಿದ್ರೆ ಸೊ ಫುಲ್ ವೀಡಿಯೋನ ನೋಡಿಬಿಟ್ಟು ಆಮೇಲೆ ಬೇಕಿದ್ರೆ ಬೇರೆ ವೀಡಿಯೋನ ನೋಡ್ಕೋತಾರೆ. ನೈಟಲ್ಲಿ ಇದೊಂದು ಬೆನಿಫಿಟ್ಟು ವೀಡಿಯೋ ಹಾಕೋದು. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ, 3 ಗಂಟೆ 4 ಗಂಟೆಗೆ ಈ ಥರ ವೀಡಿಯೋನ ಪೋಸ್ಟ್ ಮಾಡ್ತಾರೆ ಬೆಳಗ್ಗೆ ಟೈಮಲ್ಲಿ. ಸೊ ಇದರಿಂದನೂ ಕೂಡ ಅದೇ ಬೆನಿಫಿಟ್ಸು. ಈಗ ನೈಟಲ್ಲಿ ಪೋಸ್ಟ್ ಮಾಡಿದ್ರೂ ಏನಾಗುತ್ತೆ, ಅವರು ನೈಟ್ ಟೈಮಲ್ಲಿ ಮಲಗೋಕ್ಕಿಂತ ಮುಂಚೆ ಸಬ್ಸ್ಕ್ರಿಪ್ಷನ್ ಫೀಡಲ್ಲಿ ಹೋಗ್ಬಿಟ್ಟು ನೋಡಿಬಿಟ್ಟು ವೀಡಿಯೋನ ಇಂಪ್ರೆಷನ್ ಕಳಿಸಿರುತ್ತಲ್ಲ ಯೂಟ್ಯೂಬ್, ಅದನ್ನು ಕ್ಲಿಕ್ ಮಾಡಿಬಿಟ್ಟು ನೋಡ್ತಾರೆ. ಬಟ್ ಬೆಳಗ್ಗೆ 4 ಗಂಟೆ ಇಲ್ಲ 3 ಗಂಟೆಗೆ ಪೋಸ್ಟ್ ಮಾಡಿದರೆ ಸೊ ಫಸ್ಟು ನೋಟಿಫಿಕೇಷನ್ ಹೋಗಿರುತ್ತೆ. ಸೊ ಬೆಳಗ್ಗೆ ಎದ್ದಿದ್ದು ಅವರು ನೋಟಿಫಿಕೇಷನ್ ನೋಡ್ತಾರೆ ಆ್ಯಂಡ್ ಏನು ಮಾಡ್ತಾರೆ, ವೀಡಿಯೋನ ನೋಡ್ತಾರೆ. ಸೊ ಇದೊಂದು ಬೆನಿಫಿಟ್ಟು. ನೀವು ನೈಟಲ್ಲಿ ಪೋಸ್ಟ್ ಮಾಡ್ಬೋದು ಆ್ಯಂಡ್ 3 ಗಂಟೆಗೂ ಪೋಸ್ಟ್ ಮಾಡ್ಬೋದು
ಆ್ಯಂಡ್ 4 ಗಂಟೆಗೂ ಪೋಸ್ಟ್ ಮಾಡ್ಬೋದು. ನಿಮಗೆ ಯಾವ ಟೈಮ್ ಸೆಟ್ ಆಗುತ್ತೆ ಆ ಟೈಮಲ್ಲಿ ನೀವು ಪೋಸ್ಟ್ ಮಾಡ್ಬೋದು. ಬಟ್ ಡೇಗಿಂತ ಜಾಸ್ತಿ ನೈಟ್ನೇ ಚೂಸ್ ಮಾಡಿ, ಯಾಕಂದರೆ ನೈಟಲ್ಲಿ ತುಂಬ ಜಾಸ್ತಿ ಆಡಿಯನ್ಸ್ ಆ್ಯಕ್ಟಿವ್ ಇರುತ್ತೆ. ಸೊ ಇದರಿಂದ ನಿಮಗೆ ಬೆನಿಫಿಟ್ಸು ಸಿಗುತ್ತೆ. ಸೊ ನೈಟಲ್ಲಿ ವಿಡಿಯೋ ಪೋಸ್ಟ್ ಮಾಡಿ ಟ್ರೈ ಮಾಡಿ, ನಿಮಗೆ ಯಾವ ಥರ ನಿಮಗೆ ವ್ಯೂಸ್ ಸಿಗ್ತಾ ಇದೆ. ಸೊ ನೈಟಲ್ಲೇ ನೀವು ಬೇಕಿದ್ದರೆ ಪೋಸ್ಟ್ನ ಮಾಡ್ಕೋಬೋದು. ಇಲ್ಲ ಒಂದೆರಡು ಸಲ ನೀವು ಬೇಕಿದ್ರೆ 3 ಗಂಟೆ 4 ಗಂಟೆಗೆ ಪೋಸ್ಟ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಇದು ತುಂಬ ಬೆನಿಫಿಟ್ಸ್ ಇದೆ ನೈಟಲ್ಲಿ. ಸೊ ದೊಡ್ಡ ಯೂಟ್ಯೂಬರ್ಸ್ ಯಾರು ಇರ್ತಾರೆ ಅವರು ಇದೇ ಕಾರಣಕ್ಕೋಸ್ಕರ ನೈಟಲ್ಲಿ ಅವರು ವಿಡಿಯೋನ ಅಪ್ಲೋಡ್ ಮಾಡೋದು. ಓಕೆನಾ ಗೈಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬೈ ಬೈ ಗೈಸ್.